ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸುಶ್. ಇವತ್ತು ಹೆಸರುಕಾಳು ಮತ್ತು ಬಟಾಟೆ ಗಶಿಯನ್ನು ಮಾಡುವ ವಿಧಾನ ನಿಮಗೆ ಹೇಳ್ತಿದ್ದೇನೆ. ಹೆಸರುಕಾಳು ಮೊದಲಿಗೆ ಒಂದು ದಿವಸ ಮೊದಲೇ ನೀರಲ್ಲಿ ನೆನೆ ಇಡಬೇಕು ಮುಂಗೆ ಬರಲಿಕ್ಕೋಸ್ಕರ. ಆದ ನಂತರ ಒಂದು ಮಸಾಲವನ್ನು ರೆಡಿ ಮಾಡಿಟ್ಟಿದ್ದೇನೆ. ತೆಂಗಿನ ತುರಿ, ಕೆಂಪು ಉದ್ದ ಮೆಣಸು 10 ಮತ್ತು ಗಿಡ್ಡ ಮೆಣಸು 5, ಕೊತ್ತಂಬರಿ ಎಲ್ಲ ಫ್ರೈ ಮಾಡಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸಿಯಲ್ಲಿ ಸಣ್ಣ ಮಾಡಿ ಇಟ್ಟಿದ್ದೇನೆ. ಅದೇ ರೀತಿ ಒಂದು ಫ್ರೈ ಫ್ರೇಮಲ್ಲಿ ನೀರುಳ್ಳಿ, ಕಾಯಿಮೆಣಸು, ಜಿಂಜರ್ ಗಾರ್ಲಿಕ್ ಮತ್ತು ಒಗ್ಗರಣೆ ಸೊಪ್ಪನ್ನು ಹಾಕಿ ಉತ್ತಮ ರೀತಿಯಲ್ಲಿ ಫ್ರೈ ಮಾಡ್ತಿದ್ದೇನೆ. ಕಂದು ಬಣ್ಣ ಬರಬೇಕು. ಅದಕ್ಕೆ ಬಟಾಟೆಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅದರ ಮಿಶ್ರಣಕ್ಕೆ ಬೆರೆಸಿದ್ದೇನೆ. ಇದು ಕೂಡ ಅಷ್ಟೇ ಒಳ್ಳೆ ಫ್ರೈ ಆಗಬೇಕು. ನೋಡಿ ಮಸಾಲ ಎಷ್ಟು ಸಣ್ಣಗೆ ಇದಾಗಿದೆ ನೋಡಿ. ಈ ಮಸಾಲವನ್ನು ನಾವು ರೆಡಿ ಮಾಡಿ ಮೊದಲಿಗೆ ಇಟ್ಟರೆ ನಮಗೆ ಸುಲಭ ಆಗ್ತದೆ. ಇದಕ್ಕೆ ಸ್ವಲ್ಪ ಈಗ 2 ಟೊಮೆಟೊವನ್ನು ಹಾಕ್ತಿದ್ದೇನೆ. ಫ್ರೈ ಫ್ರೇಮಿಗೆ 2 ಟೊಮೆಟೊ ಹಾಕಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ. ಯಾವಾಗಲೂ ನಾನ್ ವೆಜ್ ಅಂತ ಪ್ರೇಕ್ಷಕರು ಹೇಳುವಾಗ ಇವತ್ತು ವೆಜ್ ಮಾಡುವಂತಾಯಿತು. ಈ ಮಿಶ್ರಣಕ್ಕೆ ನಾನು ಹೆಸರು ಕಾಳನ್ನು ಬೆರೆಸ್ತಿದ್ದೇನೆ. ಅದಕ್ಕೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಇದಕ್ಕೆ ಈಗ ಮಸಾಲವನ್ನು ಮಿಶ್ರಣ ಮಾಡ್ತಿದ್ದೇನೆ. ಮೊದಲಿಗೆ ಮಾಡಿಟ್ಟಿದ್ದಂಥ ಮಸಾಲ ಸ್ವಲ್ಪ ನೀರು ಹಾಕ್ತೇನೆ, ಯಾಕಂದರೆ ಮಸಾಲ ಸ್ವಲ್ಪ ಗಟ್ಟಿ ಇದೆ. ಇದು ತುಂಬ ತಂಪು ಹೆಸರು ಕಾಳು. ಹೇಗೆ ಕುದಿ ಬರ್ತಾ ಉಂಟು ನೋಡಿ, ಗುಜು 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 ಆಗ್ತಾ ಉಂಟು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಗಾಗಿ ವೇಟ್ ಮಾಡಿ.